Babylon 5. ಜೈಲೂಟ ಆಗ್ತಾ ಇಲ್ಲ, ಮನೆಯೂಟ ಬೇಕು ಅಂತ ಹೇಳಿ ದರ್ಶನ್ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಆ ಮನವಿ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಬರುತ್ತೆ, ವಿಚಾರಣೆ ಆಗುತ್ತೆ. ಈ ಹಿಂದೆ ಹೈಕೋರ್ಟ್ಗೆ ನೇರವಾಗಿ ಅರ್ಜಿ ಸಲ್ಲಿಕೆ ಮಾಡಿದ ನಂತರದಲ್ಲಿ ಅದು ತಿರಸ್ಕೃತಗೊಂಡಿತ್ತು. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಹಾಕಿಕೊಳ್ಳಲಾಗಿತ್ತು. ಇವತ್ತಿಗೆ ಮುಂದೂಡಿಕೆ ಆಗಿದೆ, ಇವತ್ತಿಗೆ ವಿಚಾರಣೆಗೆ ಬರುತ್ತೆ. ಮನೆ ಊಟ, ಹಾಸಿಗೆ, ಪುಸ್ತಕ ಕೋರಿ ದರ್ಶನ್ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಆಗುತ್ತೆ ಇವತ್ತು. 24ನೇ ACMM ಕೋರ್ಟ್ನಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ ಆಗುತ್ತೆ. ಆಕ್ಷೇಪಣೆಗೆ ಕಾಲಾವಕಾಶ ಕೋರಿದ್ರು ಸರ್ಕಾರಿ ವಕೀಲರು. ದರ್ಶನ್ಗೆ ಮನೆ ಊಟ ಬೇಡ ಅಂತ ಹೇಳಿ ಸರ್ಕಾರಿ ವಕೀಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಜುಲೈ 27ರ ಒಳಗೆ ಅರ್ಜಿ ಇತ್ಯರ್ಥಕ್ಕೆ ಸೂಚನೆ ಹೈಕೋರ್ಟ್ ಕೊಟ್ಟಿತ್ತು. ಹತ್ಯೆ ಆರೋಪಿ ದರ್ಶನ್ಗೆ ಮನೆ ಊಟನ, ಜೈಲು ಊಟನ ಇವತ್ತು ನಿರ್ಧಾರ ಆಗುತ್ತೆ ಆಲ್ಮೋಸ್ಟ್. ಹೀಗಾಗಿ ದರ್ಶನ್ಗೆ ಊಟ ಕೊಡಬೇಕು ಅಂತ ಹೇಳಿದ್ರೆ, ಅಥವಾ ಮನೆ ಊಟಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರೆ ಏನೇನು ಕೇಳಿದ್ದಾರೆ? ಮನೆ ಊಟ ಕೇಳಿದ್ದಾರೆ, ಹಾಸಿಗೆ, ದಿಂಬು, ತಟ್ಟೆ, ಲೋಟ ಮತ್ತು ಪುಸ್ತಕಗಳಿಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಇರೋದಿಲ್ಲ ಅಂತ ಕಾಣಿಸುತ್ತೆ. ಬಟ್ ಇಲ್ಲಿ ತಟ್ಟೆ, ಲೋಟ ಮನೆದು, ಜೈಲು ತಟ್ಟೆ, ಜೈಲು ಲೋಟ ಬೇಡ, ಹಾಸಿಗೆ, ದಿಂಬು ಈ ಜೈಲಿನ ಬೇಡ, ನನಗೆ ಮನೆಯಿಂದ ತರಬೇಕು ಅಂತ ಹೇಳಿ ದರ್ಶನ್ನ ಮನವಿ ಮಾಡಿಕೊಂಡಿದ್ದಾರೆ. ಆ ಮನವಿಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ಆಗುತ್ತೆ. ಕೋರ್ಟ್ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದ ಬಳಿಕ ದರ್ಶನ್ಗೆ ಮನೆ ಊಟ, ಲೋಟ, ತಟ್ಟೆ, ಹಾಸಿಗೆ, ದಿಂಬು ಕೊಡಬೇಕಾ ಬೇಡವಾ, ಅಥವಾ ಎಲ್ಲ ಕೈದಿಗಳಂತೆ, ಎಲ್ಲ ವಿಚಾರಣಾಧೀನ ಕೈದಿಗಳಂತೆ ದರ್ಶನ್ಗೂ ಕೂಡ ಅದೇ ಕ್ಯಾಟಗರಿಯಲ್ಲಿ ಮುಂದುವರಿಸಬೇಕಾ ಅನ್ನೋದನ್ನು ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ತೀರ್ಮಾನ ಮಾಡುತ್ತೆ.